ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಊರಲ್ಲಿ ಹಬ್ಬ ಮುಗಿಸ್ಕೊಂಡ್ಬಿಟ್ಟು ಊರಿಗೆ ಮತ್ತೆ ವಾಪಸ್ ಬಂದಾಯಿತು ನಾವು. ಎಕ್ಸಾಮ್ಸ್ ಇರೋದ್ರಿಂದ ಯಾರು ಊರಲ್ಲಿ ಜಾಸ್ತಿ ದಿವಸ ಈ ಸರಿ ರಜಕ್ಕೆ ಇರೋಕ್ಕಾಗಲಿಲ್ಲ, ಇನ್ನೂ ರಜಾ ಬಿಟ್ಟಿರಲಿಲ್ವಲ್ಲ. ಹಾಗಾಗಿ ಊರಿಗೆ ಹೋಗೋದಿತ್ತಲ್ವ, ಹಾಗಾಗಿ ಮನೇಲಿ ಟೊಮೊಟೊ ತರಕಾರಿ ಎಲ್ಲವನ್ನು ಖಾಲಿ ಮಾಡಿಬಿಟ್ಟೆ ನಾವು ಊರಿಗೆ ಹೋಗಿದ್ವಿ. ಮತ್ತು ಪುನಃ ಊರಿಗೆ ಈಗ ವಾಪಸ್ ಬರುವಾಗಲೇ ತರಕಾರಿ ಮತ್ತು ಟೊಮೊಟೊ ಎಲ್ಲ ತೊಗೊಂಬಂದಿದ್ದೀವಿ. ಈ ಕರ್ಮೆ ಸೊಪ್ಪು ಊರಿಂದ ತೊಗೊಂಬಂದೆ. ಇಲ್ಲಿ ಸಿಗುವಂಥ ಕರ್ಮೆ ಸೊಪ್ಪು ಈ ಥರ ಫ್ಲೇವರೇ ಆಗಲಿ ಟೇಸ್ಟಿಯಾಗಿ ಇರೋದಿಲ್ಲ. ಇದು ನೋಡಿ, ಚಿಕ್ಕ ಚಿಕ್ಕ ಎಲೆ ನಾಟಿ ಕರ್ಮೆ ಸೊಪ್ಪು, ಇದು ತುಂಬ ಚೆನ್ನಾಗಿರುತ್ತೆ. ತಂದಿರುವ ತರಕಾರಿನೇ ನುಗ್ಗಿಕಾಯಿ ಸಾಂಬಾರನ್ನ ಮಾಡಿ ಮತ್ತು ಮುದ್ದೆನ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡೋದಕ್ಕೆ ಮಶ್ರೂಮ್ನ ತೊಗೊಂಡಿದ್ದು. ಮಶ್ರೂಮ್ ಪಲಾವ್ ಮಾಡೋಣ ಅಂತೇಳಿ ಮಶ್ರೂಮ್ನೆಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಟೊಮೊಟೊ ಕಟ್ ಮಾಡಿದ್ದೀನಿ, 2 ಈರುಳ್ಳಿ, ಸ್ವಲ್ಪ ಚಕ್ಕೆ, 1-2 ಲವಂಗ, ಮತ್ತು ಪಲಾವ್ ಎಲೆ, ಮತ್ತು ಒಂದು ಬ್ಲ್ಯಾಕ್ ಏಲಕ್ಕಿ, ಒಂದು ಅನಾನಸ್ ಹೂವನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಅನಾನಸ್ ಹೂವು ಮತ್ತು ಬ್ಲ್ಯಾಕ್ ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಏಲಕ್ಕಿ ಹಾಕಿದರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫಸ್ಟು ಫ್ರೈ ಆದಮೇಲೆ ನೆಕ್ಸ್ಟು ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಈ ರೀತಿ ಬ್ರೌನ್ ಕಲರ್ ಆಗಬೇಕು, ಅಲ್ಲೇ ತನಕ ಈರುಳ್ಳಿನ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಪಲಾವ್ದು. ಫ್ರೈ ಆದಮೇಲೆ ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನ ಸಹ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು, ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿರೋ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ. ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ತಾಯಿದ್ದೀನಿ ನಾನು, ಬೇಗ ಸಾಫ್ಟ್ ಆಗಲಿ ಅಂತ. ಏಕೆಂದರೆ ನನಗೆ ಬೇಗ ತಿಂಡಿ ರೆಡಿ ಮಾಡಬೇಕಾಗಿತ್ತು, ಟೈಮ್ ಆಗಿತ್ತು. ಅದಕ್ಕೋಸ್ಕರ ನಾನು ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆಗಿಬಿಟ್ಟು ಎಣ್ಣೆ ಎಲ್ಲ ಬಿಡ್ತಾ ಇದೆ, ನೋಡ್ತಾ ಇರ್ಬೋದು. ಇವಾಗ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರುವಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಪುದೀನ ಸೊಪ್ಪಿದ್ರೆ ಪುದೀನ ಸೊಪ್ಪು ಸಹ ಈರುಳ್ಳಿ ಹಾಕೋಕ್ಕಿಂತ ಮೊದಲು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ. ನನ್ನ ಮನೇಲಿ ಖಾಲಿ ಆಗಿತ್ತು, ಹಾಗಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕ್ತಾಯಿಲ್ಲ. ನೀವಿದ್ದರೆ ನೀವು ಸಹ ಅದನ್ನು ಹಾಕ್ಕೋಬೋದು. ಈ ನೆಕ್ಸ್ಟು ಮತ್ತು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಧನಿಯಾ ಪುಡಿ ಮತ್ತು 1 ಟೀ ಸ್ಪೂನ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಸ್ಪೈಸಿಯಾಗಿ ಬೇಕಾಗಿರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಮೈಲ್ಡಾಗಿ ಖಾರ ನಮಗೆ ಸಾಕಾಗುತ್ತೆ. ಅದಕ್ಕೆ ನಾನು 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಬೇಕು ಅನ್ನೋರು ಖಾರ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಗರಂ ಮಸಾಲ ಪೌಡ್ರ್ ಇದ್ದರೆ ಗರಂ ಮಸಾಲ ಪೌಡ್ರು ಸಹ ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೋಬೋದು. ಇದೆಲ್ಲ ಪೌಡ್ರುಗಳನ್ನ ಹಾಕಿದ್ಮೇಲೆ ಬೇಗ ತಿರುಗಿಸ್ಬೇಕು, ಇಲ್ಲಾಂದರೆ ಎಲ್ಲ ಬಿಡುತ್ತೆ. ಬೇಗ ತಿರುಗಿಸಿ ಇವಾಗ ಮಶ್ರೂಮ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಿತ್ತಲ್ಲ, ಆ ಮಶ್ರೂಮ್ನ ಹಾಕ್ತಾಯಿದ್ದೀನಿ. ಮಶ್ರೂಮ್ ಹಾಕಿದ್ಮೇಲೆ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟರೆ ಸ್ವಲ್ಪ ಮಶ್ರೂಮ್ ಎಲ್ಲ ಫ್ರೈ ಆಗುತ್ತೆ ಮತ್ತು ಸ್ವಲ್ಪ ಅದೇ ನೀರು ಬಿಟ್ಕೊಳ್ಳುತ್ತೆ. ಇದು ಫ್ರೈ ಆಗೋದ್ರೊಳಗೆ ಅಕ್ಕಿಯನ್ನು ತೊಗೊಂಡ್ಬಿಟ್ಟು ನಾನು ಅಕ್ಕಿಯನ್ನು ಸಹ ತೊಳೆದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಆಗಿದೆ, ಇದೊಂದು ಸ್ವಲ್ಪ ಒಂದು 2-3 ನಿಮಿಷ ಬಿಟ್ಟರೆ ಸಾಕು. ಇದು ಚೆನ್ನಾಗಿ ಫ್ರೈ ಆಗಿ ಈ ಥರ ಎಣ್ಣೆ ಬಿಟ್ಕೊಳ್ತಾ ಇರುತ್ತೆ. ಈಗ ಅಕ್ಕಿಯನ್ನು ತೊಳೆದಿರೋ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಇವಾಗ. ನಾನು ಮನೆಯಲ್ಲಿ ಊಟ ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ ನಾರ್ಮಲ್ ಸಣ್ಣ ಅಕ್ಕಿ, ಅದನ್ನೇ ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ತಿಂಡಿಗೆ. ಇದಕ್ಕೆ ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಅಕ್ಕಿ ಜಾಸ್ತಿ ತೊಗೊಳುತ್ತೆ ಅಂದರೆ ಇನ್ನೊಂದು 1/4 ಗ್ಲಾಸಷ್ಟು ಎಕ್ಸ್ಟ್ರಾ ಹಾಕಿದರೆ ಸಾಕಾಗುತ್ತೆ. ನೀರು ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಡ್ತೀನಿ. ಮಸಾಲೆ ಅಕ್ಕಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ತಕ್ಷಣ ಲಿಡ್ಡನ್ನು ಕ್ಲೋಸ್ ಮಾಡೋದಿಲ್ಲ. ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯೋಕೆ ಬಿಡ್ತೀನಿ. ಕುದ್ಮೇಲೆ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ವಿಷಲನ್ನು ಹಾಕಿ 2 ವಿಷಲ್ ಹೊಡೆಸ್ತೀನಿ. ಮಶ್ರೂಮ್ ರೈಸ್ ರೆಡಿ ಆಗೋದ್ರೊಳಗೆ ನಾನು ಸೌತೆಕಾಯಿ ಮತ್ತು ಕ್ಯಾರೆಟನ್ನು ಸ್ವಲ್ಪ ಹೆಚ್ಕೋಬೇಕು. ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಜ್ಜಿಗೆನೂ ಸಹ ಮಾಡಬೇಕಾಗಿತ್ತು, ಅದನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ತಣ್ಣಗಾಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ವ, ಅಷ್ಟರೊಳಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಬೇಗ ಟಿಫನ್ ರೆಡಿ ಆಗುತ್ತೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊಸರನ್ನ ಒಂದು ಬಾಟ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಗುಲುಕ್ಸ್ಬೇಕು. ಈ ರೀತಿ ಮಾಡೋದ್ರಿಂದ ಮಜ್ಜಿಗೆನ ಸ್ವಲ್ಪ ಬೆಣ್ಣೆನೂ ಸಹ ಬರುತ್ತೆ ಇದರಲ್ಲಿ. ಮಜ್ಜಿಗೆ ಕುಡಿಬೇಕಾದ್ರೆ ಬಾಯಿಗೆ ಬೆಣ್ಣೆ ಸಿಗೋದು, ಈ ಥರ ಅಂಟಾಗುತ್ತಲ್ಲ, ಆ ಥರ ಆಗೋದಿಲ್ಲ. ಈ ರೀತಿ ಚೆನ್ನಾಗಿ ಗುಲುಕ್ಸ್ಬೇಕು, ಶೇಕ್ ಮಾಡಬೇಕು ಮೇಲೆ ಕೆಳಗೆ ಮತ್ತು ಅಕ್ಕಪಕ್ಕ. ಈ ರೀತಿ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಇದನ್ನು ಹಾಕ್ಕೋಬೇಕು. 1/2 ಲೀಟ್ರ್ ಮೊಸರಲ್ಲಿ ನಾನು ಇವತ್ತು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೆ. ಇದು 1/4 ಲೀಟ್ರ್ ಬಾಟ್ಲ್ ಆಗಿರೋದ್ರಿಂದ 2 ಸರಿ ಹಾಕ್ಬಿಟ್ಟು ಗುಲುಕ್ಸ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಕುಕ್ಕರು ಸಹ ವಿಷಲ್ ಹೊಡಿತು. ಇದು ಆಲ್ಮೋಸ್ಟ್ ಅಲ್ಲಿ ನನ್ನ ಮಜ್ಜಿಗೆನೂ ರೆಡಿ ಆಗಿತ್ತು ಇಲ್ಲಿ.
ಇವಾಗ ಇದಕ್ಕೆ ನೀರು ಹಾಕ್ಕೋಬೇಕು. ನಿಮಗೆ ಮಜ್ಜಿಗೆ ತೆಳು ಬೇಕು ಅಥವಾ ಗಟ್ಟಿ ಬೇಕೋ ನೋಡಿಬಿಟ್ಟು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಸ್ವಲ್ಪ ಎತ್ತರದಿಂದ ನೀರನ್ನು ಹಾಕಬೇಕು. ಆವಾಗ ಬೆಣ್ಣೆ ಚೆನ್ನಾಗಿ ಮಜ್ಜಿಗೆಯಲ್ಲಿ ಬಿಡುತ್ತೆ. ನೋಡ್ತಾ ಇರ್ಬೋದು ಇವಾಗ ನೀವು ಎಲ್ಲ ಕಲರು ಬೆಣ್ಣೆ ಯಾವ ಥರ ಇಲ್ಲಿ ಬಂದಿದೆ ಅಂತೇಳಿ. ನಾನು ಡೈಲಿ 1/4 ಲೀಟ್ರ್ ಮೊಸರಲ್ಲಿ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೆ. ಆವಾಗಲೂ ಸಹ ಇಷ್ಟು ಬೆಣ್ಣೆ ಬರ್ತಾಯಿತ್ತು. ನನಗಿವತ್ತು ಅರ್ಧ ಲೀಟ್ರಲ್ಲಿ ಮಾಡಿದ್ರು ಏನು ಸ್ವಲ್ಪ ಬೆಣ್ಣೆ ಕಮ್ಮಿನೇ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ಈ ರೀತಿ ಬೆಣ್ಣೆ ತೆಗಿಯೋದ್ರಿಂದ ಅದನ್ನು ತುಪ್ಪನೂ ಮಾಡ್ಕೋಬೋದು. ಮತ್ತು ಈಗ ಇಷ್ಟ ಆಗುತ್ತೆ ನಿಮಗೆ ಅದರಲ್ಲೇ ಇದ್ದರೆ ಕುಡಿಯೋದಕ್ಕೆ ಏನಾದ್ರು ಹಾಗೆ ಬಿಡ್ಬೋದು. ನಮಗೆ ಸುಮ್ಮನೆ ಬಾಯಿ ಸಿಗುತ್ತಲ್ಲ ಅಂತೇಳಿ ನಾನು ಈ ರೀತಿ ಬೆಣ್ಣೆ ಎಲ್ಲ ತೆಗೆದು ಸಪ್ರೇಟಾಗೆ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಆ ನೀರಲ್ಲಿ ಬೆಣ್ಣೆಯನ್ನು ಹಾಕಿಟ್ಕೊತೀನಿ. ಈ ಕೆನೆ ತೆಗ್ದಿರ್ತೀನಲ್ವ, ಕೆನೆ ತೆಗ್ದಿಟ್ಟಿದ್ದು ಸಹ ನಾನು ಬೆಣ್ಣೆನ ಮಾಡ್ಕೊಳ್ತೀನಿ. ಅದು ಇದು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ತುಪ್ಪ ಕಾಸ್ಕೊಳ್ತೀನಿ. ಈಗ ನೀರು ತೆಗ್ದಿಟ್ಟಿರ್ತೀವಲ್ಲ ಬೆಣ್ಣೆ ನಾವು ನೀರಲ್ಲಿ ಹಾಕ್ಬಿಟ್ಟು ಆ ನೀರನ್ನು ಅವಾಗ ಚೇಂಜ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಸ್ಮೆಲ್ ಬರುತ್ತೆ. ಅದು ತುಂಬ ದಿವಸ ಇಟ್ಟರೆ ಸ್ಮೆಲ್ ಬಂದುಬಿಡುತ್ತೆ. ಇವಾಗ ಮಜ್ಜಿಗೆ ಕೂಡ ರೆಡಿ ಆಯಿತು. ಆ ಕಡೆ ಕುಕ್ಕರ್ ಕೂಡ ಇವಾಗ ತಣ್ಣಗಾಗಿದೆ. ಇವಾಗ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ಕಲರ್ಫುಲ್ಲಾಗಿ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಫೋನಲ್ಲಿ ತುಂಬ ಕಲರ್ ಡಲ್ ಆಗಿ ಕಾಣಿಸ್ತಾ ಇತ್ತು. ರಿಯಲ್ ನೋಡೋದಕ್ಕೆ ಪಲಾವ್ ತುಂಬಾ ಕಲರ್ಫುಲ್ಲಾಗಿತ್ತು. ಬಿಡಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಟೇಸ್ಟು ಸಹ ತುಂಬಾ ಚೆನ್ನಾಗಿತ್ತು. ತಿಂಡಿ ಲಂಚ್ ಬಾಕ್ಸ್ನೆಲ್ಲ ರೆಡಿ ಮಾಡಿಬಿಟ್ಟು ನಾನು ಸಹ ತಿಂಡಿ ತಿಂದ್ಬಿಟ್ಟು ಕೆಳಗೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಮೇಲೆ ಅಕ್ಕಿ ತೊಳ್ದಾಕೋದಕ್ಕೆ ಅಂತ ಮೇಲೆ ಹೋದೆ. ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು, ರೊಟ್ಟಿ ಹಿಟ್ಟೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಬಿಸಿಲು ಚೆನ್ನಾಗಿತ್ತಲ್ವ, ಅಕ್ಕಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ರೆ ಅದನ್ನು ಮಿಲ್ ಮಾಡಿಸ್ಕೋಬೋದು ಅಂತೇಳಿ ತೊಳೆದ್ಬಿಟ್ಟು ಒಣಗಿಸೋದಕ್ಕೆ ಅಂತ ಮೇಲೋದೆ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ನೀರು ಸೋರೋಕೆ ಬೌಲ್ ಇರುತ್ತಲ್ಲ, ಆ ಥರ ಅದೊಂದು ದೊಡ್ಡ ಬೌಲು. ಅದಕ್ಕೆ ನಾನು ವೇಲ್ ಇರುತ್ತಲ್ಲ ನಮ್ಮದು, ಅದರಲ್ಲಿ ಬೇಗ ನೀರು ಸೋರೋ ಅಂಥ ವೇಲನ್ನ ಅದಕ್ಕೆ ಹಾಕ್ಬಿಡ್ತೀನಿ. ಒಂದು ಪಾತ್ರೆಯಲ್ಲಿ ಹಾಕಿ ತೊಗೊಂಬಿಟ್ಟು ಚೆನ್ನಾಗಿ, ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ಚೆನ್ನಾಗಿ ನಾನು ಒಂದು 5-6 ಸರಿ ತೊಳಿತಾ ಇದ್ದೀನಿ. ರೊಟ್ಟಿಗೆ ರೇಷನ್ ಅಕ್ಕಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಅನ್ನೋದಕ್ಕೋಸ್ಕರ. ಸಣ್ಣ ಅಕ್ಕಿಗಿನ ರೇಷನ್ ಅಕ್ಕಿಲಿ ರೊಟ್ಟಿ ಅದೆಲ್ಲ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ರೇಷನ್ ಅಕ್ಕಿ ಉಪಯೋಗಿಸ್ಬಿಟ್ಟು ಅದರಲ್ಲೇ ರೊಟ್ಟಿ ಎಲ್ಲ ಮಾಡೋದು. ಅದನ್ನು ಚೆನ್ನಾಗಿ ಒಂದು 5-6 ಸರಿ ತೊಳಿಬೇಕು. ಅದೆಲ್ಲ ಚೆನ್ನಾಗಿ ಪೌಡ್ರೆಲ್ಲ ಹಾಕಿರ್ತಾರಲ್ವ, ಅದೆಲ್ಲ ನೀಟಾಗಿ ಕ್ಲೀನಾಗಿ ಹೋಗೋ ತನಕ ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ತೀನಿ. ಇದೆಲ್ಲ ಚೆನ್ನಾಗಿ ನೀರು ಬಸಿದ್ಮೇಲೆ ಒಣಹಾಕೋಂಥದ್ದು. ಅಕ್ಕಿ ನೀರೆಲ್ಲ ಚೆನ್ನಾಗಿ ಇವಾಗ ಬಸ್ತಿದೆ. ಅದನ್ನು ಇವಾಗ ಒಂದು ಕಾಟನ್ ಬಟ್ಟೆಯನ್ನು ದೊಡ್ಡದಾಗಿ ಹಾಸ್ಬಿಟ್ಟು ಒಣಹಾಕ್ತೀನಿ. ಇದು ಒಣಹಾಕಿದ್ರೂ ಸಹ ಪಾರಿವಾಳದ ಕಾಟ ತುಂಬಾ ಇರುತ್ತೆ. ಪದೇ ಬಂದು ನೋಡ್ತಾ ಇರಬೇಕು. ಇಲ್ಲಾಂದರೆ ಪಾರಿವಾಳ ಒಂದು ಹಕ್ಕಿನೂ ಬಿಡೋದಿಲ್ಲ, ಹಾಗೆಲ್ಲ ತಿಂದು ಹೋಗ್ಬಿಟ್ಟಿರುತ್ತೆ. ಅಕ್ಕಿಯನ್ನು ಚೆನ್ನಾಗಿ ತೆಳುವಾಗಿ ಹರಡಬೇಕು. ಈ ತೆಳುವಾಗಿ ಹರಡಿದರೆ ಬೇಗ ಒಣಗುತ್ತೆ ಮತ್ತು ಸ್ಮೆಲ್ಲು ಸಹ ಬರೋದಿಲ್ಲ. ಅಕ್ಕಿ ಎಲ್ಲ ಹರಡಾದ್ಮೇಲೆ ಜೋಳನೂ ಸಹ ನಾನು ಹಾಗೆ ಒಂದು ಸರಿ ತೊಳೆದ್ಬಿಟ್ಟು ಅಥವಾ 2 ಸರಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಇಲ್ಲಿ ಒಣಗೋದಕ್ಕೆ. ಹೇಗಿದ್ದರೂ ಅಕ್ಕಿ ತೊಳೆಯೋದಿತ್ತಲ್ವ, ಅದ್ರ ಜೊತೆನೇ ಜೋಳನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಜೋಳಕ್ಕೂ ಸಹ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಏಕೆಂದರೆ ಜೋಳದಲ್ಲಿ ಹುಳ ಬರಬಾರ್ದು ಮತ್ತು ಕೆಟ್ಟೋಗಬಾರ್ದು ಅನ್ನೋದಕ್ಕೋಸ್ಕರ ಹಾಕಿರ್ತಾರೆ. ಒಂದು ಸರಿ ತೊಳೆದು ಹಾಕ್ಸೋದ್ರಲ್ಲಿ ಏನಿಲ್ಲ ಅಲ್ವಾ, ಅದಕ್ಕಾಗಿ ತೊಳೆದು ಹಾಕ್ತಾಯಿದ್ದೀನಿ. ಹೇಗಿದ್ದರೂ ಒಟ್ಟಿಗೆ ಅಕ್ಕಿ ಒಣಗುತ್ತೆ, ಅದ್ರ ಜೊತೆ ಜೋಳನ ಸಹ ಒಣಗಿಬಿಡುತ್ತೆ ಅಂತೇಳಿ ಅದನ್ನು ಸಹ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಅದೇ ಟೈಮಿಗೆ ಸರಿಯಾಗಿ ನಮ್ಮ ಮನೆ ಮೇಲೇ ಇಲ್ಲೇ ಹತ್ರನೇ ಹೋಗ್ತಿದ್ದೀನೋ ಅನ್ನೋ ಅಷ್ಟು ಹತ್ರ ಹೆಲಿಕಾಪ್ಟ್ರು 2 ಹೆಲಿಕಾಪ್ಟ್ರು ಹೋಗ್ತಾ ಇತ್ತು. ನೋಡ್ತಾ ಇರ್ಬೋದು ನಾವು, ತುಂಬಾ ನಿಯರ್ ಹೋಗ್ತಾ ಇತ್ತು. ಒಂದು ಮುಂದೆ ಹೋಗ್ತಾ ಇತ್ತು ಮತ್ತು ಇನ್ನೊಂದು ಅದರ ಹಿಂದೆನೇ ಬರ್ತಾ ಇತ್ತು. ನೋಡ್ತಾ ಚಿಕ್ಕ ವಯಸ್ಸಲ್ಲಿ ನಾವು ಈ ಸೌಂಡ್ ಆದರೆ ಸಾಕು ಆಚೆ ಹೋಗ್ಬಿಟ್ಟು ನೋಡ್ತಾ ಇದ್ವಿ. ಅಂದರೆ ಇಷ್ಟೊಂದೆಲ್ಲ ಆವಾಗ ಇರಲಿಲ್ಲವೋ, ಅಪರೂಪಕ್ಕೆ ಯಾವತ್ತೋ ಒಂದಿನ ಈ ರೀತಿ ಸೌಂಡ್ ಕೇಳ್ತಾ ಇತ್ತು. ಆ ಸೌಂಡ್ ಕೇಳಿದರೆ ಸಾಕು ನಾವೆಲ್ಲಿದ್ದರೂ ಆಚೆ ಹೋಗಿ ಎಲ್ಲಿದೆ ಅಂತ ಹುಡುಕಿ ನೋಡ್ತಾ ಇದ್ವಿ. ಅದು ನೆನಪಾಯಿತು. ನೆಕ್ಸ್ಟ್ ಜೋಳನ ತೊಳೆದು ಇಟ್ಟಿದ್ದೀನಿ. ಜೋಳ ಸ್ವಲ್ಪ ನೀರು ಬಸಿಬೇಕಾಗಿತ್ತು, ನೀರು ಬಸ್ತಿರಲಿಲ್ಲ. ಅಷ್ಟರೊಳಗೆ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಬೇಕಾಗಿತ್ತು. ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಹಾಗೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಾಗಿತ್ತು. ಅದನ್ನೆಲ್ಲ ಹೇಗಿದ್ರು ಮೇಲೆ ಬಂದಿದ್ದೀನಲ್ವ, ಎಲ್ಲ ಒಟ್ಟಿಗೆ ಒಂದು ಸರಿ ಕೆಲಸಗಳ್ನೆಲ್ಲ ಮುಗಿಸ್ಬಿಟ್ಟು ಹೋದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ಮಾಡ್ಕೊತಾ ಇದ್ದೀನಿ. ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಇದು ನಮ್ಮ ಮನೆಯಲ್ಲಿ ಮೇಲೆ ಪಾರ್ಟಲ್ಲಿರೋ ಗಿಡಗಳು. ಒಂದು 4-5 ಥರದ ದಾಸವಾಳ ಇದೆ. ಬಟ್ ಅದರ 2ರಿಂದ 3 ಥರದ್ದು ಇವಾಗ ಹೂವು ಬಿಡ್ತಾ ಇದೆ. ಇನ್ನೊಂದು 2 ಚಿಗುರ್ತಾ ಇದೆ. ಇವಾಗ ಬೇಸಿಗೆಯಲ್ಲಿ ಹಾಕಿರೋದ್ರಿಂದ ನಾನು ಚಿಗುರುತ್ತೋ ಇಲ್ಲೋ ಅಂತ ಸ್ವಲ್ಪ ಡೌಟಲ್ಲೇ ಹಾಕಿದ್ದೆ. ಪರವಾಗಿಲ್ಲ, ಚಿಗುರಿದೆ. ಒಂದು 2 ಮಾತ್ರ ಹೋಯ್ತು, ಬರಲಿಲ್ಲ ಗಿಡಗಳು. ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿ ಚಿಗುರಿದೆ. ಗಿಡಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಇದ್ರಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಪಾಟಲ್ಲಿ ನೋಡಿ ಎಷ್ಟೊಂದು ತುಳಸಿ ಗಿಡಗಳು ಬಂದಿದೆ ಅಂತ ಹೇಳಿ. ಇದು ನಾನು ಅಲ್ಲಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ವಿಷ್ಣು ದೇವಸ್ಥಾನದಲ್ಲಿ ತುಂಬಾ ಬರೀ ತುಳಸಿ ಗಿಡಗಳೇ ಇತ್ತು. ಅಲ್ಲಿ ಕರಿ ತುಳಸಿ ಗಿಡಗಳನ್ನೇ ಫುಲ್ಲು ಸುತ್ತ ಹಾಕಿದ್ರು. ಅಲ್ಲಿ ಸ್ವಲ್ಪ ನಾನು ತುಳಸಿ ಬೀಜಗಳನ್ನ ಬಿಡಿಸ್ಕೊಂಬಂದಿದ್ದೆ. ಅದನ್ನು ಉದುರಿಸಿದ್ದೆ ಇಲ್ಲಿ. ಅದಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು ಇಲ್ಲಿ.
ಮೆಣಸಿ ಗಿಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಾನು ಇದು ಸ್ವಲ್ಪ ಸಸಿ ಒಂದು 5-6 ಇಂಚಷ್ಟು ಹೈಟ್ ಬೆಳೆದಾಗಲೇ ನಾನು ಕುಡಿ ಇರುತ್ತಲ್ವ, ಮೇನ್ ಫಸ್ಟ್ ಬರುತ್ತಲ್ಲ ಕುಡಿ, ಅದನ್ನು ಕಟ್ ಮಾಡಿ ತೆಗ್ದಿದ್ದೆ. ಕಟ್ ಮಾಡಿದರೆ ಜಾಸ್ತಿ ಬ್ರಾಂಚಸ್ ಬರುತ್ತೆ ಅಂತೇಳಿ ಈಗ 4-5 ಮೆಣಸಿ ಗಿಡ ಇತ್ತು, ಅದೆಲ್ಲನೂ ಹಾಕಿ ಕಟ್ ಮಾಡಿದ್ದೆ. ಅದು ಚೆನ್ನಾಗಿ ನಾವು ಊರಿಗೆ ಹೋಗೋ ಬರೋ ಅಷ್ಟೊತ್ತಿಗೆ ಚೆನ್ನಾಗಿ ಎಲ್ಲ ಕಡೆ ಕುಡಿ ಹೊಡೆದ್ಬಿಟ್ಟು ಚೆನ್ನಾಗಿ ಸೊಂಪಾಗಿ ಬೆಳ್ಕೊಂಡಿದೆ. ಮತ್ತು ಈಗ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಗಿಡದಲ್ಲಿ ಒಂದು ಕಲ್ಲಂಗಡಿ ಸಸಿನೂ ಸಹ ಬೆಳೆದಿದೆ. ಜೋಳನ ಸಹ ನೀರು ಬಸ್ತಿತ್ತು. ಇವಾಗ ಜೋಳನ ಸಹ ಒಣಗಕ್ಕೆ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿಬಿಟ್ಟು ಕೆಳಗೆ ಹೋಗ್ತೀನಿ ಇವಾಗ ನನ್ನ ಮನೆಗೆ. ನೆಕ್ಸ್ಟ್ ಹೇಗಿದ್ರು ಬಟ್ಟೆ ಒಣಗೋಕ್ಕೆ ಬರಬೇಕಲ್ವ, ಹಾಗೆ ಅವಾಗ ಒಂದು ಸರಿ ಪಾರಿವಾಳಗಳನ್ನ ನೋಡಬೇಕಾಗುತ್ತೆ. ಪಾರಿವಾಳ ತುಂಬಾ ಬರುತ್ತಿಲ್ಲಿ. ಮತ್ತು ಇದು ಅಕ್ಕಿ ಮತ್ತು ಜೋಳನ ಒಣಗಾಕಿರೋದನ್ನ ಒಂದು ಸರಿ ಕೈ ಆಡಿಸ್ಬೇಕು. ಅದಕ್ಕೆ ಚೆನ್ನಾಗಿ ಇನ್ನೊಂದು ಸರಿ ಬಂದುಬಿಟ್ಟು ಎಲ್ಲ ಕಡೆ ಅದನ್ನು ಕೈ ಆಡಿಸಿ ಎಲ್ಲ ಕಡೆ ಹರಡಬೇಕು. ಹರಡಿದ್ರೆ ಬಟ್ಟೆಗೆ ಅಂಟೋದಿಲ್ಲ. ಅಕ್ಕಿ ಹಸಿದೇ ಆಗಲಿ, ಹಸಿದು ಅಂಟ್ಕೊಂಡ್ಬಿಟ್ರೆ ಅದು ಬಿಡೋದೇ ಇಲ್ಲ ಅಂದರೆ ತುಂಬ ಕಷ್ಟಪಟ್ಟು ತೆಗಿಬೇಕಾಗುತ್ತೆ. ಈಗ ಒಣಗಿದ ಟೈಮಲ್ಲೇ ಒಂದು 2-3 ಸರಿ ಬಂದುಬಿಟ್ಟು ನಾವು ಈ ರೀತಿ ಮಧ್ಯೆ ಮಧ್ಯೆ ಸ್ವಲ್ಪ ಹಾರದಂಗೆ ಬಂದುಬಿಟ್ಟು ಈ ರೀತಿ ಕೈ ಆಡಿಸ್ತಾ ಇದ್ದರೆ ಒಂದು ಸರಿ ಒಂದು ಕಡೆಯಿಂದ ಬಟ್ಟೆ ಎತ್ತಿದ್ರೆ ಸಾಕು, ಎಲ್ಲ ಒಂದು ಕಡೆ ಅದು ಬರುತ್ತೆ. ಆ ರೀತಿ ನೀಟಾಗಿ ಒಣಕೊಳ್ಳುತ್ತೆ. 2 ಕೆಲಸ ಆಗುತ್ತೆ ಅಂತ ಹಾಗೆ ನಾನು ವಾಷಿಂಗ್ ಮಿಷಿನ್ಗೂ ಬಟ್ಟೆಗಳನ್ನ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.